ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಬೀದಿಗಿಳಿದ ಸ್ವಿಗ್ಗಿ ಡೆಲಿವರಿ ಸಿಬ್ಬಂದಿ ಕಳೆದ 4 ದಿನಗಳಿಂದ ಮಂಗಳೂರಿನಲ್ಲಿ ಸ್ವಿಗ್ಗಿ ಡೆಲಿವರಿ ಸೇವೆ ಬಂದ್ ಮಾಡಲಾಗಿದೆ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿರುವಂತಹ ಸ್ವಿಗ್ಗಿ ಡೆಲಿವರಿ ಸಿಬ್ಬಂದಿ ಮಂಗಳೂರಿನ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಸಿಬ್ಬಂದಿ ಸಾಮೂಹಿಕ ಮುಷ್ಕರ ಹೇರಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ ಆದರೂ ಡೆಲಿವರಿ ದರ ಏರಿಸದ ಆರೋಪ. ಡೆಲಿವರಿ ಐಟಮ್ ಕ್ಯಾನ್ಸಲ್ ಆದರೆ ಯಾವುದೇ ಭತ್ಯೆ ನೀಡದೆ ಅನ್ಯಾಯ ಮಾಡಲಾಗ್ತಿದೆ ಅನ್ನೋ ಆರೋಪ. ಡೆಲಿವರಿ ಚಾರ್ಜ್ ಏರಿಕೆ ಸಹಿತ ಪ್ರಮುಖ ಬೇಡಿಕೆಗೆ ಈಡೇರಿಕೆಗೆ ಒತ್ತಾಯಿಸಲಾಗ್ತಾ ಇದೆ. ದಿನಕ್ಕೆ 10 ಗಂಟೆ ಕೆಲಸ ಕಡ್ಡಾಯವಾಗಿದೆ. ಬೇಡಿಕೆಗಳಿಗೆ ಸ್ವಿಗ್ಗಿ ಸ್ಪಂದಿಸ್ತಾನೆ ಇಲ್ಲ. ಬೆಂಗಳೂರಿನ ರೇಟ್ ಕಾರ್ಡ್ ಏರಿಕೆ ಬಗ್ಗೆ ಕೇಳಿದ್ರೆ ಬೆಂಗಳೂರಿಗೆ ಹೋಲಿಸಬೇಡಿ ಅಂತ ಅಂತಾರೆ. ಇಂದು ರಾತ್ರಿವರೆಗೂ ನೋಡ್ತೇವೆ, ಬೇಡಿಕೆ ಈಡೇರಿಸದೇ ಇದ್ರೆ ಮುಷ್ಕರ ಮುಂದುವರಿಕೆ ಮಾಡ್ತೇವೆ ಅಂತ ಆಗ್ರಹಿಸ್ತಾ ಇದ್ದಾರೆ. ಪೆಟ್ರೋಲ್ ಹಾಕಿದ ಹಣ ಬಿಟ್ಟರೆ ಬೇರೆ ಏನು ಸಿಗ್ತಾ ಇಲ್ಲ ಅಂತ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅನೇಕ ಬೇಡಿಕೆಗಳಿದೆ ಅವರದ್ದು. ಆ ಬೇಡಿಕೆಗಳನ್ನು ಈಡೇರಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇವತ್ತು ಸಂಜೆವರೆಗೂ ನೋಡ್ತೀವಿ ಅಂತ ಹೇಳಿದ್ದಾರೆ. ಶ್ರಮಕ್ಕೆ ಸಿಗಲಿ ಸನ್ಮಾನ, ನ್ಯಾಯ ಇಲ್ಲದ ಕೆಲಸ ಬೇಡ, ನ್ಯಾಯ ಇಲ್ಲದ ಕೆಲಸ ಇಲ್ಲ, ಉದ್ಯೋಗಿಗಳಿಗೆ ನ್ಯಾಯ ಬೇಕು, ನಮ್ಮ ಜೀವನ. ಇದಕ್ಕೆ ಸಂಬಂಧಪಟ್ಟಂತೆಗೆ ಸಿಬ್ಬಂದಿಗಳಿಗೆ ಏನು ಹೇಳ್ತಾರೆ, ಏನು ಸಮಸ್ಯೆ ಆಗಿದೆ, ಖುದ್ದು ಅವರನ್ನೇ ಮಾತಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನೋಡೋಣ ಬನ್ನಿ. ದೇಶದ ಪ್ರಸಿದ್ಧ ಡೆಲಿವರಿ ಸಿಸ್ಟಮ್ ಆಗಿರುವಂತಹ ಸ್ವಿಗ್ಗಿ ಮತ್ತು ಇನ್ಸ್ಟಾಮಾರ್ಟಿನ ಕಾರ್ಮಿಕರೇನಿದ್ದಾರೆ, ಡೆಲಿವರಿ ಬಾಯ್ಸ್ಗಳೇನಿದ್ದಾರೆ ಮಂಗಳೂರು ಭಾಗದಲ್ಲಿ, ಇವರು ಇವತ್ತು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದರೊಂದಿಗೆ ಪ್ರತಿಭಟನೆ ಮಾತ್ರ ಅಲ್ಲ, ಕಳೆದ 4 ದಿನಗಳಿಂದ ಒಂದು ಬ್ಯಾನ್ ಅನ್ನು ಮಾಡಿರುವಂಥದ್ದು. ಅಂದರೆ ಬಾಯ್ಕಾಟ್ ಮಾಡಿದ್ದಾರೆ. ಯಾವುದೇ ರೀತಿಯ ಡೆಲಿವರಿಯನ್ನು ಅವರು ಮಾಡ್ತಾ ಇಲ್ಲ. ಯಾಕಂದರೆ ಒಂದಿಷ್ಟು ಸವಲತ್ತುಗಳ ವಿಚಾರದಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ರೀತಿಯ ಒಂದು ಆರೋಪಗಳನ್ನು ಅವರು ಮಾಡಿ ಇವತ್ತು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ತಾವು ದೃಶ್ಯದಲ್ಲಿ ನೋಡಬಹುದು, ಮಂಗಳೂರು ಭಾಗದಲ್ಲಿ ಬಹುತೇಕ ಸ್ವಿಗ್ಗಿಯ ಒಂದು ಡೆಲಿವರಿ ಎಕ್ಸಿಕ್ಯೂಟಿವ್ಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಬಂದು ಇಲ್ಲಿ ಸೇರಿಕೊಂಡಿರುವಂಥದ್ದು. ಪ್ರಮುಖವಾಗಿ ಸ್ವಿಗ್ಗಿ ಮತ್ತು ಇನ್ಸ್ಟಾಮಾರ್ಟ್ ವಿರುದ್ಧದ ಒಂದು ಆಕ್ರೋಶದ ಕಿಚ್ಚು ಇದು. ಕಳೆದ 4 ದಿನಗಳಿಂದ, ಅಂದರೆ ನಾವು ಗೊತ್ತಿದೆ, ಅಂದರೆ ಬೆರಳ ತುದಿಯಲ್ಲಿ ನಮ್ಗೆ ಏನಾದರೂ ಬೇಕು ಅಂತ ಹೇಳಿದ ಸಂದರ್ಭ, ಫುಡ್ ಆಗಿರಲಿ, ಗ್ರೋಸರಿ ಐಟಮ್ ಆಗಿರಲಿ, ಎಲ್ಲವೂ ಬೇಕು ಅಂತ ಹೇಳಿದ ಸಂದರ್ಭ ನಾವು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡುವಂಥದ್ದು ಸಾಮಾನ್ಯವಾಗಿ ನಡೆಯುತ್ತೆ. ಆದರೆ ಕಳೆದ 5 ದಿನಗಳಿಂದ, ಅಂದರೆ ಕಡಲನಗರಿ ಮಂಗಳೂರು, ಸ್ಮಾರ್ಟ್ ಸಿಟಿ ಬಿರುದಾಂಕಿತ ಮಂಗಳೂರಿನಲ್ಲಿ 5 ದಿನಗಳಿಂದ ಈ ಒಂದು ಸ್ವಿಗ್ಗಿ ಏನಿದೆ ಇದು ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಪ್ರಮುಖವಾಗಿ ಅದರ ಡೆಲಿವರಿ ಬಾಯ್ಸ್, ಡೆಲಿವರಿ ಎಕ್ಸಿಕ್ಯೂಟಿವ್ಗಳು ಯಾರಿದ್ದಾರೋ ಅವ್ರು ಯಾರು ಕೂಡ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕಂದರೆ ಒಂದಿಷ್ಟು ವಿಚಾರಗಳಲ್ಲಿ ಅವರಿಗೆ ಅನ್ಯಾಯಗಳನ್ನು ಮಾಡಲಾಗ್ತಾ ಇದೆ. ಅವರ ಒಂದು ಆಗ್ರಹಗಳಿಗೆ, ಅವರ ಒಂದು ಅಳಲಿಗೆ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಇವತ್ತಿನ ಪ್ರತಿಭಟನಾಕಾರರು ನಮ್ಮೊಂದಿಗಿದ್ದಾರೆ. ನಾನು ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ತಮ್ಮ ಹೆಸರೇನು ಸರ್? ಪ್ರಶಾಂತ್. ಯಾಕೆ ಈ ಥರ ಹೋರಾಟವನ್ನು ಮಾಡ್ತಾ ಇದ್ದಾರೆ? ಯಾಕೆಂದರೆ ವಿಚಾರ ಬೇರೇನಿಲ್ಲ, ರೇಟ್ ಕಾರ್ಡ್. ಯಾಕೆಂದರೆ ಇವರು ಹುಡುಗರೆಲ್ಲ ದಿನಕ್ಕೆ 10 ಗಂಟೆ ಎಲ್ಲ ದುಡಿತಾರೆ. ಆದರೆ 10 ಗಂಟೆ ದುಡಿದ್ರು 600 ರೂಪಾಯಿ 700 ರೂಪಾಯಿ ಕೂಡ ಆಗಲ್ಲ. 300 ರೂಪಾಯಿ 350 ರೂಪಾಯಿ ಪೆಟ್ರೋಲ್ಗೆ ಹೋಗುತ್ತೆ. ಯಾಕೆಂದ್ರೆ ಅವರ ಖರ್ಚು ಬೇರೆ, ಅವರ ರೀಚಾರ್ಜ್ ಬೇರೆ, ಮೋಟರ್ ಖರ್ಚು ಬೇರೆ ಎಲ್ಲ ಹೋಗಿ 600 ರೂಪಾಯಿ ಕೂಡ ಆಗಲ್ಲ ಒಂದು ಡೇಯಲ್ಲಿ. 6 ವರ್ಷದಿಂದ ಒಂದೇ ರೇಟ್ ಕಾರ್ಡ್ ಇಟ್ಕೊಂಡಿದ್ದಾರೆ, 10 ರೂಪಾಯಿ. ನೀವು 4 ಕಿಲೋಮೀಟ್ರ್ 4.25 ಕಿಲೋಮೀಟ್ರ್ ಹೋದ್ರೂ 10 ರೂಪಾಯಿನೇ. ಇಲ್ಲ, ಇದು 10 ಕಿಲೋಮೀಟ್ರ್ ಹೋದ್ರೂ 60 ರೂಪಾಯಿನೇ. ನಾವು ತಿರ್ಗಿ ಖಾಲಿ ಬರಬೇಕು. ಒಂದು ವೀಕ್ಲಿ ನಾವು ದಿನಕ್ಕೆ ನಾವು 10 ಅವರ್ ಲಾಗಿನ್ ಮಸ್ಟ್ ಇದೆ, ಲಾಗಿನ್ ಮಸ್ಟ್. ಈ 10 ಅವರಲ್ಲಿ ನಮಗೆ 700 ಕೂಡ ಆಗಲ್ಲ, 600 ಆದರೆ ಉಂಟಿಲ್ಲದ್ರಿಲ್ಲ. 6 ಇಯರ್ಸಿಂದ ನಾವು ಮ್ಯಾನೇಜರ್ ಹತ್ರ ಹೇಳ್ತಾ ಬಂದಿರೋದಂದ್ರೆ ರೇಟ್ ಕಾರ್ಡ್ ಚೇಂಜ್ ಮಾಡಿ ಅಂತ. ಅವರು ಬಿಗಿನಿಂಗಿಂದಲೇ ಹೇಳಿರೋದು ಒಂದೇ, ನಮ್ಮ ಕೈಲಿ ಏನೂ ಇಲ್ಲ, ಸೆಂಟ್ರಲ್ ಟೀಮ್ ಕೈಯಲ್ಲ ಅಂತ. ಫುಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅವ್ರೇನು ಮಾಡ್ತಾರೆ, ಬಂದ ಗೂಡ್ಸನ್ನು ಖಾಲಿ ಮಾಡೋಕ್ಕೋಸ್ಕರ ಗ್ರೋಸರಿ ಐಟಮ್ ಅವರು ಆಫರ್ ಬಿಡ್ತಾರೆ, ಫ್ರೀ ಡೆಲಿವರಿ ಅದು ಇದು ಅಂತ ಹೇಳ್ಕೊಂಡು. ಅವ್ರಿಗೆ ಅದರಲ್ಲಿ ಏನು ಲಾಸ್ ಆಗುತ್ತೆ ಅದನ್ನು ಫುಡ್ಡಿದು ರೈಡರ್ಗಳ ಮೇಲೆ ರೇಟ್ ಕಮ್ಮಿ ಮಾಡಿ ಮಾಡ್ತಾರೆ. ಈಗ ಎಷ್ಟು ದಿನಗಳಿಂದ ನೀವು ಬಾಯ್ಕಾಟ್ ಅನ್ನು ಮಾಡ್ತಾ ಇದ್ದೀರಿ? ಎಷ್ಟು ದಿನಗಳಿಂದ ಡೆಲಿವರಿ ನಿಲ್ಲಿಸಿದ್ದೀರಾ? 4th ಡೇಸಲ್ಲಿ ರನ್ನಿಂಗ್ ಉಂಟು. ಸ್ಟಾಪ್ ಸಕ್ಸಸ್ಫುಲ್ ಆಗಿ ಕ್ಲೋಸ್ ಆಗಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಕಂಪ್ಲೀಟ್ ಆಗಿ ನಿಂತಿದೆಯಾ? ಸ್ವಿಗ್ಗಿ ಡೆಲಿವರಿ ಮಂಗಳೂರಲ್ಲಿ ಕಂಪ್ಲೀಟ್ ಆಗಿ ನಿಂತಿದೆ. ಇನ್ಸ್ಟಾಮಾರ್ಟ್ ಒಂದು ಸ್ಪೆಷಲಿ 2 ಯೂನಿಟ್ ಇದೆ. ಇಲ್ಲಿ ಒಂದು ಪಂಪೆಲಲ್ಲೊಂದು, 2 100% ಕ್ಲೋಸ್ ಆಗಿ ಉಂಟು. ನಾವು ಅವರ ಹತ್ರ ಡಿಮ್ಯಾಂಡ್, ಇನ್ಸ್ಟಾದ ಫ್ಲೀಟ್ ಮ್ಯಾನೇಜರ್ ಬೆಂಗಳೂರಿಂದ ಬಂದಿದ್ರು. ಅವರಿಗೆ ಆಕ್ಚುಲಿ ಎಲ್ಲ ಗೊತ್ತು, ನಾವು ಎಕ್ಸ್ಪ್ಲೈನ್ ಮಾಡಬೇಕು ಹೇಳಿಲ್ಲ. ಆದರೂ ನಾವು ಫಾರ್ಮಾಲಿಟಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಹೇಳಿದರು ರೇಟ್ ಕಾರ್ಡಲ್ಲಿ ಚೇಂಜ್ ಮಾಡೋಕೆ ಆಗಲ್ಲ,
ಸೆಂಟ್ರಲ್ ಟೀಮ್ನವರು ಮಾತಾಡಬೇಕಾಗತ್ತೆ ಅಂತ ನಾವು ಡಿಮ್ಯಾಂಡ್ ಇಟ್ಟಿದ್ದೇವೆ. 6 ವರ್ಷದಿಂದ ಸೆಂಟ್ರಲ್ ಟೀಮ್ ಹೆಸರು ಹೇಳ್ಕೊಂಡೇ 6 ವರ್ಷ ಕಳ್ಕೊಂಡಿದ್ದಾರೆ. ಇದು ಇವತ್ತು ನಿನ್ನೆದ ಸಮಸ್ಯೆ ಆಗಿರ್ತಿದ್ರೆ ಇನ್ನೊಂದು 2 ಮಂತ್ ಟೈಮ್ ಕೊಡ್ಬೋದಾಗಿತ್ತು. ಎಸ್, ಇದಿಷ್ಟು ಪ್ರತಿಭಟನಾ ನಿರತರ ಮಾತು. ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ನಾವು ನಮ್ಮ ಕೆಲಸವನ್ನ ಮಾಡೋದಿಲ್ಲ. ಇದೇ ತರ ನಮ್ಮ ಒಂದು ಬ್ಯಾನ್ ಬಾಯ್ಕಾಟ್ ಏನಿದೆ ಇದು ಮುಂದುವರಿಯುತ್ತೆ. ಸೆಂಟ್ರಲ್ ಟೀಮ್ ಏನಿದೆ, ಸ್ವಿಗ್ಗಿಯ ಒಂದು ಸೆಂಟ್ರಲ್ ಟೀಮ್ ಏನಿದೆ ಅದು ಇಲ್ಲಿ ಬಂದು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು. ಅಲ್ಲಿ ತನಕ ನಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು. ಒಗ್ಗಡೆ ಹೋರಾಡೋಣ.